ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರಸಗೊಬ್ಬರ ಅಂಗಡಿಗೆ ಕೃಷಿ ಇಲಾಖೆಯ ಜಾಗೃತಿ ದಳದ ಅಧಿಕಾರಿಗಳ ದಿಢೀರ್ ಭೇಟಿ. ನಿಯಮ ಉಲ್ಲಂಘಿಸಿ ರೈತರಿಗೆ ಮೋಸ ಮಾಡಿದರೆ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಾಗೃತಿ ದಳದ ಉಪನಿರ್ದೇಶಕ ಪ್ರಮೋದ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ವಿವಿಧ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ಮಾರಾಟ ಅಂಗಡಿಗಳ ಮೇಲೆ ಶುಕ್ರವಾರ ದಿಢೀರನೆ ಜಿಲ್ಲಾ ಕೃಷಿ ಇಲಾಖೆಯ ಜಾಗೃತ ದಳದ ಅಧಿಕಾರಿಗಳು ಮತ್ತು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಪ್ರಮೋದ್ ರವರು, ರೈತರಿಗೆ ಮಾರಾಟ ಮಾಡುವ ಬಿತ್ತನೆ ಬೀಜ, ಕೀಟನಾಶಕ, ರಸಗೊಬ್ಬರಗಳನ್ನು ಎಂಆರ್ಪಿ ಬೆಲೆಗಳಿಗೆ ಮಾರಾಟ ಮಾಡಬೇಕು ಮತ್ತು ರಸೀದಿಯನ್ನು ನೀಡಬೇಕು. ಒಂದು ವೇಳೆ ಆ ರೀತಿ ಮಾಡದೆ ರೈತರಿಗೆ ಮೋಸ ನಡೆದರೆ ಕಾನೂನಾತ್ಮಕವಾಗಿ ಮೊದಲು ನೋಟಿಸ್ ಜಾರಿ ಮಾಡಿ ನಂತರ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಹಲವರಿಗೆ ನೋಟಿಸ್ ಜಾರಿ. ಪಟ್ಟಣದಲ್ಲಿ ಕೆಲ ರಸಗೊಬ್ಬರ ಅಂಗಡಿ ಗೋದಾಮುಗಳ ಮೇಲೆ ದಾಳಿ ಮಾಡಿದಾಗ ಪಿಒಎಸ್ ಯಂತ್ರದಲ್ಲಿ ನಮೂದಿತ ದಾಸ್ತಾನಿಗೂ ಭೌತಿಕ ಸಂಗ್ರಹದಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ರಸಗೊಬ್ಬರ ದಾಸ್ತಾನು ಮತ್ತು ದರ ಪಟ್ಟಿ ಪ್ರದರ್ಶಿಸಲಿಲ್ಲ. ನಾನಾ ನ್ಯೂನ್ಯತೆಗಳು ಕಂಡುಬಂದಿದ್ದು ಅಂಗಡಿಗಳ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ. ಹಾಗಾಗಿ ರೈತರಿಗೆ ರಸಗೊಬ್ಬರ ನೀಡುವಾಗ ಕಡ್ಡಾಯವಾಗಿ ಆಧಾರ್ ಸಂಖ್ಯೆ ಮತ್ತು ಭೂಮಿಯ ವಿವರ ಪಡೆಯುವಂತೆ ಗೊಬ್ಬರ ಅಂಗಡಿಗಳ ಮಾಲೀಕರಿಗೆ ಸೂಚನೆ ನೀಡಿದರು. ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿದ್ದಲ್ಲಿ ಅಂಗಡಿಯ ಪರವಾನಗಿ ರದ್ದುಪಡಿಸಲಾಗುವುದು ಎಂದು ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಸಿಬ್ಬಂದಿ ಶಂಕರಯ್ಯ, ತಾಲೂಕು ಕೃಷಿ ಪರಿಕರಗಳ ಮಾರಾಟ ಸಂಘದ ಅಧ್ಯಕ್ಷ ಅಶ್ವತ್ಥ ನಾರಾಯಣ ರೆಡ್ಡಿ, ಕಾರ್ಯದರ್ಶಿ ಚಂದ್ರಾರೆಡ್ಡಿ, ಕೃಷ್ಣ ಫರ್ಟಿಲೈಸರ್ ಮಾಲೀಕ ನಾಗರಾಜ್, ಭಾರತಿ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಣಗೋಪಾಲ ರೆಡ್ಡಿ, TV9 ಕನ್ನಡ ನ್ಯೂಸ್, ಬಾಗೇಪಲ್ಲಿ. ಆ್ಯಕ್ಚುಲಿ ನಾವು ಫಸ್ಟ್ ಅವ್ರಿಗೆ ಒಂದ್ಸಲ ಇದು ವಾರ್ನಿಂಗ್ ಥರ ವಿಸಿಟ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಹೇಳ್ತೀವಿ. ನೆಕ್ಸ್ಟ್ ಬಟ್ ಕೆಲವೊಂದು ಕಡೆ ಹೇಳಿದ್ದಕ್ಕೆ ಹಾಕಿದ್ದಾರೆ. ಈಗ ಪ್ಯಾಕ್ಸಲ್ಲಿ ಹಾಕಿದ್ದಾರೆ. ಕೆಲವೊಂದು ಶಾಪ್ಸಲ್ಲಿ ನಾನು ಇನ್ನೊಂದು ವಿಸಿಟ್ ಮಾಡಿದಾಗ ನಾವು ಫೋಟೋಸ್ ತರಿಸ್ಕೊಂಡಿದ್ದೀವಿ. ಪ್ರತಿಯೊಂದು ಕಂಪಲ್ಸರಿ ಪ್ರತಿಯೊಂದು ಅಂಗಡಿ ಮುಂದೆನೇ ಅಲ್ಲಿ ಏನೇನು ರಸಗೊಬ್ಬರಗಳು ಅವರಲ್ಲಿ ಏನೇನು ಲಭ್ಯ ಇದೆ, ಅದರದ್ದು ಕ್ವಾಂಟಿಟಿ ಎಷ್ಟಿದೆ ಮತ್ತು ಎಷ್ಟು ರೇಟು, ಒಂದು ಬ್ಯಾಗ್ಗಾಗಲಿ ಎಷ್ಟು ರೇಟು ಅಂತ ಪ್ರತಿಯೊಬ್ಬರು ಕಂಪಲ್ಸರಿ ಹಾಕಲೇಬೇಕಾಗತ್ತೆ. ಯಾಕೆಂದರೆ ಈಗ ಮುಂಗಾರು ಬಿತ್ತನೆ ಸ್ಟಾರ್ಟ್ ಆಗಿಬಿಟ್ಟಿದ್ದು ರೈತರಲ್ಲಿ ತುಂಬ ಪ್ಯಾನಿಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಅಲ್ಲಿ ಸ್ಟಾಕ್ ಇಲ್ಲ, ಇಲ್ಲಿ ಸ್ಟಾಕ್ ಇಲ್ಲ.